Good morning students. Lesson number 10 Lal Bahadur Shastri. Lal Bahadur Shastri ಅಂದರೆ ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು. ಅವ್ರ ಬಗ್ಗೆ ಪಾಠ ಇದೆ ನೋಡೋಣ. Many years ago, a young boy from a humble family had to cross the Ganga river every day to reach school. ನೋಡಿ, many years ago ಅಂದರೆ ತುಂಬ ವರ್ಷಗಳ ಹಿಂದೆ. young boy ಅಂದರೆ ಒಬ್ಬ ಸಣ್ಣ ಹುಡುಗ. ಹಂಬಲ್ ಫ್ಯಾಮಿಲಿ ಅಂದರೆ ಬಡತನದಿಂದ ಬಂದಂಥವನು. ಈ ಶಾಲೆಗೆ ಹೋಗಬೇಕು ಅಂದರೆ ಏನು ಮಾಡಬೇಕಾಯಿತು? ಕ್ರಾಸ್ ದ ಗಂಗಾ ರಿವರ್ ಎವ್ರಿ ಡೇ ಟು ರೀಚ್ ಸ್ಕೂಲ್. ಪ್ರತಿದಿನ ಶಾಲೆಗೆ ಹೋಗಬೇಕು ಅಂದರೆ ಗಂಗಾ ನದಿ ದಾಟಿ ಹೋಗಬೇಕಾಗಿತ್ತು. ವೈಲ್ ದ ಅದರ್ಸ್ ಟುಕ್ ಎ ಬೋಟ್ ರೈಡ್, ಹಿ ಸ್ವಾಮ್ ವಿತ್ ಬುಕ್ಸ್ ಟೈಡ್ ಅಪ್ ಆನ್ ಹಿಸ್ ಹೆಡ್ ಇನ್ ಆರ್ಡರ್ ಟು ಸೇವ್ ಮನಿ. ಆದರೆ ಬೇರೆಯವರೆಲ್ಲ ಬೋಟಲ್ಲಿ ಕೂತ್ಕೊಂಡು ಆ ಕಡೆ ಹೋಗಿ ಶಾಲೆಗೆ ಹೋಗ್ತಾಯಿದ್ರು. ಆದರೆ ಇವನು ಮಾತ್ರ ಸ್ವಾಮ್ ಅಂದರೆ ಅವನು ಈಜ್ಕೊಂಡು ಹೋಗ್ತಾ ಇದ್ದ. ಆ ಬುಕ್ಸನ್ನು ತಲೆ ಮೇಲೆ ಇಟ್ಕೊಂಡು ಅದನ್ನು ಕಟ್ಕೊಂಡು ನೆನಿಲಾರ್ದಂಗೆ ಮಾಡಿಕೊಂಡು ಈಜ್ಕೊಂಡು ಆ ಕಡೆ ಹೋಗ್ತಾಯಿದ್ದ. ಯಾಕಪ್ಪ ಅಂದರೆ ಬೋಟಿಗೆ ದುಡ್ಡು ಕೊಡಬೇಕಾಗಿತ್ತು. ದುಡ್ಡನ್ನು ಉಳಿಸೋ ಸಲುವಾಗಿ ಅವನೇ ಈಜ್ಕೊಂಡು ಹೋಗ್ತಾ ಇದ್ದ. ದಿಸ್ ಬಾಯ್ ಗ್ರೂ ಅಪ್ ಟು ಬಿ ಎ ಫ್ರೀಡಮ್ ಫೈಟರ್. ಲ್ಯಾಟರ್ ಹಿ ಬಿಕೇಮ್ ದ ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ವಿ ನೋ ಹಿಮ್ ಆ್ಯಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ. ದಿಸ್ ಬಾಯ್ ಗ್ರೂ ಅಪ್ ಟು ಬಿಕೇಮ್ ಎ ಫ್ರೀಡಮ್ ಫೈಟರ್. ಅವನು ಹುಡುಗ ಬೆಳೆದು ದೊಡ್ಡವನಾಗ್ತಾ ಏನಾದ? ಫ್ರೀಡಮ್ ಫೈಟರ್ ಅಂದರೆ ಸ್ವಾತಂತ್ರ್ಯಕ್ಕಾಗಿ ಕೊಡತಕ್ಕಂಥವನಾದ. ಲ್ಯಾಟರ್ ಹಿ ಬಿಕೇಮ್ ಎ ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಅದಾದಮೇಲೆ ಅವನು ಎರಡನೇ ಪ್ರಧಾನಮಂತ್ರಿ ಆದ. ವಿ ನೋ ಹಿಮ್ ಆ್ಯಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ. ಯಾರಪ್ಪ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ವಾಸ್ ನೋನ್ ಫಾರ್ ಹಿಸ್ ಸಿಂಪ್ಲಿಸಿಟಿ ಆ್ಯಂಡ್ ಹಾನೆಸ್ಟಿ. ಸಿಂಪ್ಲಿಸಿಟಿ ಅಂದರೆ ಸರಳತೆ, ಹಾನೆಸ್ಟಿ ಅಂದರೆ ಸತ್ಯಸಂಧತೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ವಾಸ್ ನೋನ್ ಫಾರ್ ಹಿಸ್ ಸಿಂಪ್ಲಿಸಿಟಿ ಆ್ಯಂಡ್ ಹಾನೆಸ್ಟಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಎದಕ್ಕೆ ಹೆಸರಾಗಿದ್ದ ಅಂದರೆ ಅವನು ಎಷ್ಟು ಸರಳ ಜೀವನ ನಡೆಸ್ತಾ ಇದ್ದ ಮತ್ತು ಯಾವುದೇ ಕಾರಣಕ್ಕೂ ಅವನು ಯಾವಾಗಲೂ ಸತ್ಯತನದಿಂದನೇ ಇರ್ತಾ ಇದ್ದ. ಆ್ಯಸ್ ಎ ಪೇಟ್ರಿಯಾಟಿಕ್ ಯಂಗ್ ಬಾಯ್ ಹಿ ವಾಸ್ ಇನ್ಸ್ಪೈರ್ಡ್ ಬೈ ಮಹಾತ್ಮ ಗಾಂಧಿ ಟು ಜಾಯಿನ್ ಫ್ರೀಡಮ್ ಸ್ಟ್ರಗಲ್ ಅಟ್ ದ ಯಂಗ್ ಏಜ್ ಆಫ್ 16. ಅವನ ಅಂದರೆ 16 ವರ್ಷ ಇದ್ದಾಗೆ ಅವನು ಮಹಾತ್ಮ ಗಾಂಧಿ ಜೊತೆ ಅಂದರೆ ಅವನು ಫ್ರೀಡಮ್ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದಿದ್ದು. ಮಹಾತ್ಮ ಗಾಂಧಿ ಏನು ಹೇಳ್ತಾ ಇದ್ರು ಅದು ಅವನು ಪ್ರಭಾವಿತನಾಗಿ ಅವನು ಸಹ 16ನೇ ವಯಸ್ಸಿನಲ್ಲೇ ಅವನು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ. ಇನ್ 1921 ವೈಲ್ ಸ್ಟಡಿಯಿಂಗ್ ಕ್ಲಾಸ್ 10 he attended a public meeting in Benares, now Varanasi, where Gandhiji called on students to withdraw from government schools and colleges. ವೈಲ್ ಸ್ಟಡಿಯಿಂಗ್ ಇನ್ ಕ್ಲಾಸ್ 10 ಇನ್ನು 10ನೇ ತರಗತಿ ವಿದ್ಯಾರ್ಥಿ ಇದ್ದಾಗೆ ಅವನು ಈ ಅಟೆಂಡ್ ದ ಪಬ್ಲಿಕ್ ಮೀಟಿಂಗ್ ಇನ್ ಬೆನಾರಸ್ ಅಂದರೆ ಈಗಿನ ವಾರಣಾಸಿಯಲ್ಲಿ. ಅವಾಗ ಎಲ್ಲ ಜನಗಳಿಗೂ ಪಬ್ಲಿಕ್ ಮೀಟಿಂಗ್ ಅಂದರೆ ಸಾರ್ವಜನಿಕ ಸಭೆ ನಡೀತಾ ಇತ್ತು. ಅಲ್ಲಿ ಅವನು ಅಟೆಂಡ್ ಆಗಿದ್ದ. ವೇರ್ ಗಾಂಧೀಜಿ ಕಾಲ್ಡ್ ಆನ್ ಸ್ಟೂಡೆಂಟ್ಸ್ ಟು ವಿತ್ಡ್ರಾ ಫ್ರಮ್ ಗೌರ್ಮೆಂಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್. ಅವಾಗ ಯಾರು ನಡೆಸ್ತಾ ಇದ್ರು? ಬ್ರಿಟಿಷ್ ಆಳ್ವಿಕೆ ನಡೆಸ್ತಾ ಇದ್ರು. ಅವರೇ ಶಾಲಾ ಕಾಲೇಜುಗಳು ನಡೆಸ್ತಾ ಇದ್ರು. ಅದಕ್ಕೆ ಗಾಂಧೀಜಿ ಕರೆ ಕೊಟ್ಟಿದ್ರು, ಆ ಶಾಲಾ ಕಾಲೇಜುಗಳನ್ನ ಬಿಡಬೇಕು, ನೀವು ಸ್ವತಂತ್ರ ಹೋರಾಟಕ್ಕೆ ಸೇರ್ಕೋಬೇಕು ಅಂತ. ದ ನೆಕ್ಸ್ಟ್ ಡೇ ಲಾಲ್ ಬಹದ್ದೂರ್ ಲೆಫ್ಟ್ ಸ್ಕೂಲ್. ಇದನ್ನು ಏನು ಸಭೆಗೆ ಸೇರಿ ಅಲ್ಲಿ ಏನು ಹೇಳಿದ್ರು ಎಲ್ಲ ಕೇಳ್ಕೊಂಬಿಟ್ಟು ಅವನು 6ನೇ ದಿನವೇ ಆ ಶಾಲೆ ಬಿಟ್ಟೇ ಬಿಟ್ಟ. ಈ ಸ್ಟಾರ್ಟೆಡ್ ಟೇಕಿಂಗ್ ಪಾರ್ಟ್ ಇನ್ ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಗೌರ್ಮೆಂಟ್ ಆ್ಯಂಡ್ ವಾಸ್ ಅರೆಸ್ಟೆಡ್. ಅವಾಗಿಂದನೇ ಬ್ರಿಟಿಷರ ವಿರುದ್ಧ ಅವನು ಏನು ಬೇಕೋ ಅದನ್ನು ಮಾಡ್ತಾ ಹೋರಾಡ್ತಾ ಇದ್ದ. ಅದಕ್ಕೆ ಅವನು ಬಹಳ ಸಲ ಅರೆಸ್ಟು ಆಗಿದ್ದ. ಆ್ಯಸ್ ಎ ಫ್ರೀಡಮ್ ಫೈಟರ್ ಹಿ ವೆಂಟ್ ಟು ಜೈಲ್ ಸೆವರಲ್ ಟೈಮ್ಸ್. ಏನು ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇರಬೇಕಾದ್ರೆ ಅವನು ಸೆವರಲ್ ಅಂದರೆ ಬಹಳಷ್ಟು ಸಲ ಜೈಲಿಗೆ ಹೋಗಿದ್ದ. ಬಟ್ that did not deter him from taking part in ಸತ್ಯಾಗ್ರಹ and the ಕ್ವಿಟ್ ಇಂಡಿಯಾ ಮೂಮೆಂಟ್. ಆದರೆ ಅದಕ್ಕೇನು ಎಷ್ಟು ಸಲ ಜೈಲಿಗೆ ಹೋದರೂ ಸಹ ಅವನು ವಾಪಸ್ ನೋಡಲಾರ್ದಂಗೆ ಸತ್ಯಾಗ್ರಹದಲ್ಲಿ ಮತ್ತು ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂದರೆ ಭಾರತ ಬಿಟ್ಟು ತೊಲಗಿ ಅನ್ನೋ ಚಳವಳಿಯಲ್ಲಿ ಭಾಗವಹಿಸಿದ. Lal Bahadur attended Kashi Vidyapith, a college in Benares set up by the freedom fighters in order to educate the young people of India. ನೋಡಿ, ಯಂಗ್ ಪೀಪಲ್ ಆಫ್ ಇಂಡಿಯಾ ಅಂದರೆ ಭಾರತದ ಯುವ ಜನತೆಗೆ ಎಜುಕೇಟ್ ಅಂದರೆ ಅವರಿಗೆ ವಿದ್ಯೆ ಕಲಿಸೋಕ್ಕಾಗಿಯೇ ಫ್ರೀಡಮ್ ಫೈಟರ್ಸ್ ಅಂದರೆ ಸ್ವಾತಂತ್ರ್ಯ ಹೋರಾಟಗಾರರು ಬೆನಾರಸ್ಸಲ್ಲಿ ಒಂದು ವಿದ್ಯಾಪೀಠನ ಮಾಡಿದರು. ಅವನು ಅಲ್ಲಿಗೆ ಸೇರಿಕೊಂಡ. ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಹಿ ಪಾಸ್ಡ್ ಔಟ್ ಇನ್ 1925 ವಿತ್ ದ ಟೈಟಲ್ ಆಫ್ ಶಾಸ್ತ್ರಿ ಸ್ಕಾಲರ್. ಅವನು ಪದವಿನ ಮುಗಿಸ್ಕೊಂಡು 1925ರಲ್ಲಿ ಅಲ್ಲಿಂದ ಹೊರಗೆ ಬಂದ. ಅದರಲ್ಲಿ ಶಾಸ್ತ್ರಿ ಅನ್ನೋ ಬಿರುದು ಅಂದರೆ ಸ್ಕಾಲರ್ ಅಂದರೆ ವಿದ್ವಾಂಸ ಅನ್ನೋದು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ದ ಟೈಟಲ್ ರೆಫರ್ ಟು ಹಿಸ್ ಡಿಗ್ರಿ ಬಟ್ ಇಟ್ ಬಿಕೇಮ್ ಎ ಪಾರ್ಟ್ ಆಫ್ ಹಿಸ್ ನೇಮ್. ಆ ಡಿಗ್ರಿಗೆ ಅವನು ಸ್ಕಾಲರ್ ಅಂದರೆ ಶಾಸ್ತ್ರಿ ಅಂತ ಒಂದು ಡಿಗ್ರಿ ಪಡ್ಕೊಂಡಿದ್ದ. ಆದರೆ ಅವನ ಮುಂದೆ ಅವನ ಹೆಸರಿಗೆ ಅದೇ ಜಾಯ್ನ್ ಆಗಿ ನಾವು ಯಾವಾಗಲೂ ಅವನಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಲೇ ಕರೀತಾ ಇದ್ವಿ. ಆಫ್ಟರ್ ಇಂಡಿಯಾಸ್ ಇಂಡಿಪೆಂಡೆನ್ಸ್ ಲಾಲ್ ಬಹದ್ದೂರ್ ಹೆಲ್ಡ್ ಸೆವರಲ್ ಪವರ್ಫುಲ್ ಪೊಸಿಷನ್ಸ್. ಆಫ್ಟರ್ ಇಂಡಿಯಾಸ್ ಇಂಡಿಪೆಂಡೆನ್ಸ್ ಅಂದರೆ ಎಲ್ಲ ಭಾರತಕ್ಕೆ ಯಾವಾಗ ಸ್ವತಂತ್ರ ಬಂತು ಅದಾದಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ತುಂಬ ಒಳ್ಳೊಳ್ಳೆ ಪೊಸಿಷನ್ಸು ಭಾರತ ಸರ್ಕಾರದಲ್ಲಿ ಸಿಕ್ಕಿದವನಿಗೆ. ಹಿ ಬಿಕೇಮ್ ಎ ಮಿನಿಸ್ಟರ್ ಆ್ಯಂಡ್ ಲ್ಯಾಟರ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಫ್ಟರ್ ದಿ ಡೆತ್ ಆಫ್ ಜವಾಹರ್ಲಾಲ್ ನೆಹರು ಇನ್ 1964. ಹಿ ಬಿಕೇಮ್ ಎ ಮಿನಿಸ್ಟರ್. ಅವನು ಮೊದಲು ಸಚಿವನಾಗಿದ್ದ. ಆಮೇಲೆ ಜವಾಹರ್ಲಾಲ್ ನೆಹರು ಸತ್ತ ಮೇಲೆ ಇನ್ 1964ರಲ್ಲಿ ಇವನು ಪ್ರೈಮ್
ಮಿನಿಸ್ಟರ್ ಅಂದರೆ ಪ್ರಧಾನಮಂತ್ರಿ ಆದ. ಬಟ್ ಹಿ ನೆವರ್ ಯೂಸ್ಡ್ ಹಿಸ್ ಪೊಸಿಷನ್ ಟು ಪರ್ಸನಲ್ ಗೈನ್. ಅವನು ಪ್ರಧಾನಮಂತ್ರಿ ಆಗಲಿ ಯಾವುದೇ ಕೆಲಸ ಮಾಡಲಿ ಅವನು ತನ್ನ ಸ್ವಂತ ಉಪಯೋಗಕ್ಕಾಗಿ ಆ ಕೆಲಸಗಳನ್ನಾಗಲಿ ಅವನ ಪೊಸಿಷನ್ ಅಂದರೆ ಅವನು ಯಾವುದೇ ಸ್ಥಾನದಲ್ಲಿದ್ರೂ ಅದರ ಉಪಯೋಗ ತನ್ನ ಸ್ವಂತಕ್ಕೆ ಪಡ್ಕೋತಿರಲಿಲ್ಲ, ಯಾವಾಗಲೂ ಜನಸೇವೆನೇ ಮಾಡ್ತಾ ಇದ್ದ. ದೇರ್ ಆರ್ ಮೆನಿ ಎಕ್ಸಾಂಪಲ್ಸ್ ಫ್ರಮ್ ಹಿಸ್ ಲೈಫ್ ಟು ಶೋ ಹೌ ಹಾನೆಸ್ಟ್ ಆ್ಯಂಡ್ ಹಂಬಲ್ ಹಿ ವಾಸ್. ಬಹಳಷ್ಟು ಉದಾಹರಣೆಗಳು ಸಿಗ್ತವೆ ಅವನೆಷ್ಟು ಸತ್ಯಸಂಧನಾಗಿದ್ದ ಮತ್ತು ಕೆಲಸದಲ್ಲಿ ನಿರತನಾಗಿದ್ದ ಅನ್ನೋದಕ್ಕೆ. ಅದರಲ್ಲಿ ಒಂದು ಎಕ್ಸಾಂಪಲು, ಒನ್ಸ್ ಹಿ ವಿಸಿಟೆಡ್ ಎ ಟೆಕ್ಸ್ಟೈಲ್ ಮಿಲ್ ವೇರ್ ದ ಓನರ್ ಶೋಡ್ ಹಿಮ್ ಅರೌಂಡ್ ಆ್ಯಂಡ್ ಆಫರ್ಡ್ ಹಿಮ್ ದ ಬೆಸ್ಟ್ ಆ್ಯಂಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಯಾರಿ ಫಾರ್ ಹಿಸ್ ವೈಫ್. ಇವಾಗ ಒಂದ್ಸಲ ಏನಾಗುತ್ತೆ, ಅಲ್ಲಿ ಟೆಕ್ಸ್ಟೈಲ್ ಮಿಲ್ಗೆ ವಿಸಿಟ್ ಕೊಟ್ಟಿರ್ತಾನಂದರೆ ಬಟ್ಟೆ ಕಾರ್ಖಾನೆಯಲ್ಲಿ ವಿಸಿಟ್ ಕೊಟ್ಟಿರ್ತಾನೆ. ಅದೆಲ್ಲ ನೋಡಿದ ಮೇಲೆ ಅವರು ಓನರ್ ಏನು ಮಾಡ್ತಾರೆ, ಎಕ್ಸ್ಪೆನ್ಸಿವ್ ಅಂದರೆ ತುಂಬ ಬೆಲೆ ಬಾಳ್ತಕ್ಕಂಥ ಒಂದು ಸೀರೆನ ಇವರ ಹೆಂಡತಿಗೆ ಕಾಣಿಕೆಯಾಗಿ ಕೊಡ್ತಾರೆ. ಲಾಲ್ ಬಹದ್ದೂರ್ ರೆಫ್ಯೂಸ್ ಟು ಟೇಕ್ ಇಟ್. ಅವನು ಅದನ್ನು ತಿರಸ್ಕರಿಸ್ತಾನೆ, ಸೇಯಿಂಗ್ ಇಟ್ ಐ ಕೆನಾಟ್ ಅಕ್ಸೆಪ್ಟ್ ಸಚ್ ಅನ್ ಎಕ್ಸ್ಪೆನ್ಸಿವ್ ಗಿಫ್ಟ್. ಅವನು ಹೇಳ್ತಾನೆ, ಇಲ್ಲ ನಾನು ಅಷ್ಟೊಂದು ಬೆಲೆ ಬಾಳ್ತಕ್ಕಂಥ ಗಿಫ್ಟನ್ನು ತಗೊಳ್ಳೋದಿಲ್ಲ. ಹಿ ಇನ್ಸಿಸ್ಟೆಡ್ ಆನ್ ಪೇಯಿಂಗ್ ಫಾರ್ ಎನ್ ಇನ್ಎಕ್ಸ್ಪೆನ್ಸಿವ್ ಸ್ಯಾರಿ ದಟ್ ಹಿ ಕುಡ್ ಅಫೋರ್ಡ್. ಅವನು ಹೇಳ್ತಾನೆ, ಅಷ್ಟೊಂದು ಬೆಲೆ ಬಾಳ್ತಕ್ಕಂಥದ್ದು ನಾನು ಉಡುಗೊರೆ ತೊಗೊಳೋದಿಲ್ಲ, ಆದರೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ಕೊಟ್ಟು ನಾನು ಸ್ಯಾರಿ ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ತಾನೆ. ಒನ್ಸ್ ಎ ಲಾಲ್ ಬಹದ್ದೂರ್ ಸನ್ ಅನಿಲ್ ಹ್ಯಾಡ್ ಗಾನ್ ಟು ಡೆಪಾಸಿಟ್ ದ ಅಡ್ಮಿಷನ್ ಫೀ ಅಟ್ ದ ಕಾಲೇಜ್ ಇನ್ ಡೆಲ್ಲಿ. ಅವ್ರ ಮಗ ಅನಿಲ್ ಕಾಲೇಜಲ್ಲಿ ಸೇರಬೇಕು ಅಂತೇಳಿ ಅಡ್ಮಿಷನ್ಗಾಗಿ ಕಾಲೇಜ್ಗೆ ಹೋಗಿರ್ತಾನೆ. ಇಟ್ ವಾಸ್ ಹಾಟ್ ಡೇ ಆ್ಯಂಡ್ ವೈಲ್ ಸ್ಟ್ಯಾಂಡಿಂಗ್ ಇನ್ ಎ ಕ್ಯೂ ಹಿ ಫೈಂಟೆಡ್ ಆ್ಯಂಡ್ ಫೆಲ್ ಟು ದ ಗ್ರೌಂಡ್. ಭಾಳಷ್ಟು ಜನ ಅಡ್ಮಿಷನ್ಗಾಗಿ ಕಾಯ್ತಾ ಇರ್ತಾರೆ, ಬಿಸಿಲು ಇರ್ತಾ ಇರುತ್ತೆ. ಅದ ತಾಪಕ್ಕೆ ಇವ್ರ ಮಗಂಗೆ ಏನಾಗುತ್ತೆ, ಆ ಬಿಸಿಲಿನ ತಾಪ ತಾಳಲಾರ್ದೆ ತಲೆ ತಿರುಗಿ ಬಿದ್ದುಬಿಡ್ತಾನೆ. ಹಿ ವಾಸ್ ಟೇಕನ್ ಟು ದ ಡಿಸ್ಪೆನ್ಸರಿ ವೇರ್ ದ ಟೀಚರ್ಸ್ ಆಸ್ಕ್ಡ್ ಹಿಮ್ ಹಿಸ್ ಫಾದರ್ಸ್ ನೇಮ್ ಆ್ಯಂಡ್ ಅಡ್ರೆಸ್. ಅವಾಗ ಅವನಿಗೆ ತಲೆ ತಿರುಗಿ ಬಿದ್ದಾಗ ಅವನನ್ನು ಡಿಸ್ಪೆನ್ಸರಿ ಅಂದರೆ ಕ್ಲಿನಿಕ್, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಅನ್ನೆಲ್ಲ ಉಪಚಾರ ಮಾಡ್ತಾರೆ. ಆಮೇಲೆ ಅವ್ರ ಟೀಚರ್ಸ್ ಕೇಳ್ತಾರೆ, ಯಾರು ನೀನು, ನಿಮ್ಮ ತಂದೆ ಹೆಸರು ಏನು, ನಿಮ್ಮ ಅಡ್ರೆಸ್ ಏನು ಅಂತ. ದೇ ವರ್ ಶಾಕ್ಡ್ ಟು ಫೈಂಡ್ ಔಟ್ ಹಿ ವಾಸ್ ಸನ್ ಆಫ್ ಲಾಲ್ ಬಹದ್ದೂರ್ ಶಾಸ್ತ್ರಿ ದ ಪ್ರೈಮ್ ಮಿನಿಸ್ಟರ್. ಅವರಿಗೆ ತುಂಬ ಆಶ್ಚರ್ಯ, ಆಘಾತ ಆಗುತ್ತಾ, ಪ್ರೈಮ್ ಮಿನಿಸ್ಟರ್ ಮಗ ಆಗಿ ಇವನು ಇಷ್ಟು ಸಾಮಾನ್ಯ ಜನತೆ ಹಂಗೆ ಫೀಸ್ ಕಟ್ಟಕ್ಕೆ ಬಂದಿಯಾನಲ್ಲ ಅಂತೇಳಿ. ಇವರ ಸರಳತೆಗೆ ಒಂದು ಉದಾಹರಣೆ ಇದು. ವೆನ್ ಲಾಲ್ ಬಹದ್ದೂರ್ಸ್ ಫ್ಯಾಮಿಲಿ ಆಸ್ಕ್ಡ್ ಹಿಮ್ ಟು ಬೈ ಎ ಕಾರ್ ಹಿ ಹ್ಯಾಡ್ ಟು ಟೇಕ್ ಎ ಲೋನ್ ಫ್ರಮ್ ಎ ಬ್ಯಾಂಕ್. ಇವಾಗ ಅವ್ರ ಫ್ಯಾಮಿಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಫ್ಯಾಮಿಲಿ ಅವ್ರೇನು ಹೇಳ್ತಾರೆ, ನಮಗೊಂದು ಕಾರ್ ಅವಶ್ಯಕತೆ ಇದೆ, ಕಾರ್ ತೊಗೊಳ್ಳೋಣ ಅಂತ ಹೇಳ್ತಾರೆ. ಅದಕ್ಕೆ ಅವನು ಲೋನ್ ಅಂದರೆ ಸಾಲನ ತೊಗೊಳ್ತಾನೆ ಬ್ಯಾಂಕಲ್ಲಿ. ಯಾರು, ಲಾಲ್ ಬಹದ್ದೂರ್ ಶಾಸ್ತ್ರಿ. ದ ಕಾರ್ ಕಾಸ್ಟ್ ₹12,000 ಬಟ್ ಹಿ ಹ್ಯಾಡ್ ಓನ್ಲಿ 7,000 ಇನ್ ಹಿಸ್ ಬ್ಯಾಂಕ್ ಅಕೌಂಟ್. ಅವನ ಬ್ಯಾಂಕ್ ಅಕೌಂಟಲ್ಲಿ 7,000 ಇರುತ್ತೆ, ಆದರೆ ಕಾರಿಗೆ 12,000 ಇರುತ್ತೆ. ಹಾಗಾಗಿ ಅವನು ಸಾಲ ತೊಗೊಳ್ತಾನೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಡೈಡ್ ಇನ್ 1966 ಬಿಫೋರ್ ಹಿ ಕುಡ್ ರಿಪೇ ದ ಲೋನ್ ಬಟ್ ಹಿಸ್ ವೈಫ್ ಲಲಿತಾ ರಿಪೇಡ್ ಇಟ್ ಫ್ರಮ್ ದ ಪೆನ್ಷನ್ ಶಿ ರಿಸೀವ್ಡ್. ಅವರೇನು ಲೋನ್ ತೊಗೊಂಡು ಕಾರ್ ತೊಗೊಂಡ್ರು, ಆದರೆ ಅವ್ನು 1966 ಒಳಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸತ್ತೋದ. ಅಷ್ಟರವಾದರೂ ಅವ್ರದಿನ್ನ ಕಾರಿನ ಸಾಲ ತೀರಿರಲಿಲ್ಲ. ಆಮೇಲೆ ಅವ್ರ ಹೆಂಡತಿ ಲಲಿತಾ ತನಗೆ ಬಂದ ಪೆನ್ಷನಿಂದ ಆ ಹಣನ ತೀರಿಸ್ತಾಳೆ. ಇಟ್ ವಾಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೂ ಗೇವ್ ಅಸ್ ದ ಇನ್ಸ್ಪೈರಿಂಗ್ ಸ್ಲೋಗನ್ ಜೈ ಜವಾನ್ ಜೈ ಕಿಸಾನ್. ಅವನು ತುಂಬ ಜನಜನಿತವಾದ ಘೋಷವಾಕ್ಯ ಜೈ ಜವಾನ್ ಜೈ ಕಿಸಾನ್. ಅಂದರೆ ಜೈ ಜವಾನ್ ಅಂದರೆ ಯಾರು, ನಮ್ಮ ದೇಶವನ್ನು ಕಾಯ್ತಕ್ಕಂಥ ಸೈನಿಕರಿಗೂ ಒಳ್ಳೆಯದಾಗಬೇಕು. ಜೈ ಕಿಸಾನ್ ಅಂದರೆ ರೈತರು, ಅನ್ನ ಬೆಳೀತಕ್ಕಂಥ ರೈತರು ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ. ದಿಸ್ ಸ್ಲೋಗನ್ ಈಸ್ ಕಾಲ್ಡ್ ಟು ರೆಸ್ಪೆಕ್ಟ್ ನಾಟ್ ಓನ್ಲಿ ಅವರ್ ಆರ್ಮ್ ಫೋರ್ಸಸ್ ಹೂ ಪ್ರೊಟೆಕ್ಟ್ ಅವರ್ ಕಂಟ್ರಿ ಬಟ್ ಆಲ್ಸೋ ಅವರ್ ಫಾರ್ಮರ್ಸ್ ಹೂ ಪ್ರೊವೈಡ್ ಅಸ್ ಫುಡ್. ನೋಡಿರಿ, ಯಾರ್ಯಾರೆಲ್ಲ ಒಳ್ಳೆಯದಾಗಬೇಕು ಅಂದರೆ ಬರೀ ನಮ್ಮ ದೇಶ ರಕ್ಷಣೆ ಮಾಡ್ತಕ್ಕಂಥ ಸೈನಿಕರಿಗಷ್ಟೇ ಅಲ್ಲ, ನಮ್ಮನ್ನು ಕಾಪಾಡ್ತಕ್ಕಂಥ ಹೊಟ್ಟೆಗೆ ಕೊಡ್ತಕ್ಕಂಥ ರೈತರು ಸಹ ಯಾವಾಗಲೂ ಚೆನ್ನಾಗಿರಬೇಕು ಅಂತ. ಲಾಲ್ ಬಹದ್ದೂರ್ ಶಾಸ್ತ್ರಿ ಈಸ್ ಅನ್ ಇನ್ಸ್ಪಿರೇಷನ್ ಟು ಅಸ್. ಅವನು ನಮಗೆ ಯಾವಾಗಲೂ ಮಾರ್ಗದರ್ಶಕನಾಗಿ, ಅವನು ಪ್ರಭಾವಿತನಾಗಿ ನಮ್ಮ ಮೇಲೆ ಪ್ರಭಾವ ಬೀರಬೇಕು. ಹಿ ವಿಲ್ ಆಲ್ವೇಸ್ ಬಿ ರಿಮೆಂಬರ್ಡ್ ಫಾರ್ ಹಿಸ್ ಎಕ್ಸ್ಟ್ರಾರ್ಡಿನರಿ ಹಾನೆಸ್ಟಿ, ಸಿಂಪ್ಲಿಸಿಟಿ ಆ್ಯಂಡ್ ಸರ್ವಿಸ್ ಟು ದ ಪೀಪಲ್. ಅವನು ಯಾವಾಗಲೂ ಎಲ್ಲರ ಜನಮನದಲ್ಲಿ ಮಾತಾಗೋದಕ್ಕೆ ಏನು ಕಾರಣ ಅಂದರೆ ಅವನ ಹಾನೆಸ್ಟಿ ಅಂದರೆ ಸತ್ಯಸಂಧತೆ ಮತ್ತು ಸರಳತೆ ಮತ್ತು ಸರ್ವಿಸ್ ಟು ದ ಪೀಪಲ್. ಹೀಗೆ ಜನಗಳಿಗೆ ಯಾವಾಗಲೂ ಸೇವೆನ ಕೊಡ್ತಾ ಇದ್ದ. ಇದರಿಂದ ನಾವು ಮಕ್ಕಳೇ, ನಾವು ಸಹ ಜೀವನದಲ್ಲಿ ಹೆಂಗಿರಬೇಕು, ಯಾರಿಗೂ ಏನೋ ತೊಂದರೆ ಕೊಡಲಾರ್ದಂಗೆ, ಮೋಸ ಮಾಡಲಾರ್ದಂಗೆ, ಇನ್ನೊಬ್ಬರ ದುಡ್ಡಿಗೆ ಆಸೆ ಪಡಲಾರ್ದಂಗೆ ನಮ್ಮ ಕರ್ತವ್ಯ ಏನಿದೋ ಅದನ್ನು ನಾವು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ವಿ.